ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಿಜ ಹೇಳೆ, ಒಡವೆನೆಲ್ಲ ಎಲ್ಲಿಟ್ಟಿದ್ಯಾ ಅಂತ. ಮೇಡಮ್ ಅವರೇ, ನೀವ್ ಯಾಕೆ ನನ್ನ ಮೇಲೆ ಈ ತರ ಆರೋಪ ಹೊರಿಸ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ನಮ್ ದುರ್ಗಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವ ಒಡವೆನೂ ಕತ್ತಿಲ್ಲ ಅಮ್ಮವ್ರೆ. ನನಗೆ ಅದರ ಅವಶ್ಯಕತೆನೂ ಇಲ್ಲ. ಏಯ್, ಹೇಳಿದ್ದೇನೆ ಹೇಳ್ತಾ ಇರ್ಬೇಡ. ಊರಲ್ಲಿರೋ ತೆಂಗಿನಕಾಯಿನೆಲ್ಲ ಕದ್ದು ಮಾರ್ದವಳಲ್ವ ನೀನು? ಅಂದ್ಮೇಲೆ ಇಷ್ಟೆಲ್ಲ ಒಡವೆ ದುಡ್ಡು ನೋಡಿದ್ಮೇಲೆ ನೀನ್ ಕದಿದೆ ಇರ್ತೀಯ? ನೀನ್ ಎಂತ ಮನೆ ಹಾಳಿ ಅಂತ ನನಗ್ ಗೊತ್ತಿಲ್ವಾ? ಮೊದ್ಲೇ ಬಡ್ಕೊಂಡೆ ಈ ಕೆಲಸಗಳ ಮನೆ ಕರ್ಕೊಂಡ್ ಬರೋದ್ ಬೇಡ ಅಂತ. ಯಾರು ನನ್ ಮಾತು ಕೇಳಲಿಲ್ಲ. ಈಗ ನೋಡಿ ಅನುಭವಿಸೋ ಹಾಗಾಗಿದೆ. ಯಾಕಮ್ಮವ್ರೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನನಗೂ ನಿಮ್ ಒಡವೆಗಳಿಗೂ ಯಾವ ಸಂಬಂಧನೂ ಇಲ್ಲ. ನಿಮ್ ಒಡವೆ ಎಲ್ಲಿದೆ ಅನ್ನೋದು ನನಗ್ ಗೊತ್ತಿಲ್ಲ. ಬಾಯ್ ಮುಚ್ಚು. ಇನ್ನೊಂದ್ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ಅಂತ ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ಯಾ? ಇಂಥ ಕೀಳ್ ಕೆಲಸ ಮಾಡೋದಕ್ಕಿಂತಾನೆ ನಿಮ್ಮಪ್ಪ 3 ಜನ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿದಾರಲ್ವಾ? ಇಂಥ ಜೀವನ ಮಾಡೋದ್ ಬದಲು ಬೇರೆ ಏನಾದ್ರೂ ವ್ಯವಹಾರ ಮಾಡ್ಕೊಂಡು ಜೀವನ ಮಾಡ್ಬೋದಲ್ವಾ? ಮರ್ಯಾದೆಯಾಗಿ ನೀನೇನ್ ತಪ್ಪು ಮಾಡಿದ್ಯಾ ಅದನ್ನ ಒಪ್ಕೋ. ನೀ ಎಲ್ಲಾನು ಕದ್ದಿದ್ಯಲ್ಲ ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಅಮ್ಮನ ಹತ್ರ ಕ್ಷಮೆ ಕೇಳು. ಅಮ್ಮ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ತಾರೆ. ಇಲ್ಲ ಅಂದ್ರೆ ನಮ್ಮೆಲ್ರ ಕೋಪಕ್ಕೆ ನೀನ್ ಬಲಿಯಾಗಿ ಹೋಗ್ತೀಯ. ಮೇಡಮ್ ಅವರೇ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನಾನ್ ಕಳ್ತನ ಮಾಡಿಲ್ಲ. ನಿಮ್ಗೆಲ್ಲ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ನಾನು ಕಳ್ತನ ಮಾಡಿಲ್ಲ. ಆ ದುರ್ಗಮ್ಮನ ಮೇಲೆ ಆಣೆಗೂ ನಾನು ಯಾವತ್ತೂ ಅಂತ ಕೆಲಸ ಮಾಡಲ್ಲ. ನಾವಿಷ್ಟು ಸೀರಿಯಸ್ ಆಗಿ ಹೇಳಿದ್ರು ಒಪ್ಕೋತಾ ಇಲ್ವಲ್ಲ. ಈಗ ನಾನು ಅಮ್ಮನ ಹತ್ರ ಬೇಷ್ ಅನ್ಸ್ಕೋಬೇಕಂದ್ರೆ ನಾನೇನಾದ್ರೂ ಮಾಡ್ಲೇಬೇಕು. ಅಂದ್ರೆ ನೀನ್ ಒಡವೆಗಳನ್ನ ಕದ್ದಿಲ್ಲ? ಇಲ್ಲ ಮೇಡಮ್ ಅವ್ರೆ, ನಾನು ಹೇಳ್ತಿರೋದು ಸತ್ಯ. ಏನ್ ಇವಳು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗಳು ಯಾವಾಗ್ಲೂ ಸತ್ಯ ಹೇಳ್ತಾನೆ ಬದುಕ್ತಾ ಇದ್ದಾಳೆ. ಕಳ್ತನ ಮಾಡ್ದವ್ರೆಲ್ಲ ಮೊದಲು ಹೇಳೋದು ಇದೇ ಮಾತು. ಅದನ್ನೇ ನೀನು ಹೇಳ್ತಾ ಇದ್ಯಾ. ಅಷ್ಟೊಂದು ಒಡವೆ ಲಕ್ಷಾಂತರ ರೂಪಾಯಿ ಕತ್ಕೊಂಡು ಏನು ಮಾಡಿಲ್ಲ ಅಂದ್ರೆ ನಾವು ಸುಮ್ಮನೆ ಆಗ್ಬಿಡ್ತೀವ? ಮೊದ್ಲು ಅಳದನ್ನ ನಿಲ್ಸು. ಎಲ್ಲದಕ್ಕೂ ಕಣ್ಣೀರ್ ಮಾತ್ರ ಬೇಗ ಬಂದ್ಬಿಡತ್ ನಿಂಗೆ. ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ನೀನ್ ಒಬ್ಳೇ ಇರ್ತೀಯ, ಭದ್ರವಾಗಿ ಬಾಗ್ಲಾಕೋ ಅಂತ ಹೇಳ್ದೆ ತಾನೆ? ಅಂದ್ಮೇಲೆ ಈ ಮನೇಲಿ ಇದ್ದಿದ್ದು ನೀನೊಬ್ಳೆ ತಾನೆ? ಅಂದ್ಮೇಲೆ ನೀನ್ ತಾನೇ ಕಳ್ತನ ಮಾಡಿರೋದು. ಯಾರು ನೀವು? ಮೇಡಮ್, ನಾವು ಗೀಜರ್ ಸರ್ವಿಸ್ ಮಾಡೋರು. ಇವತ್ತು ಸರ್ವಿಸ್ ಡೇಟ್ ಇತ್ತು, ಅದಕ್ಕೆ ಬಂದೆ ಮೇಡಮ್.